के ಏನು ಪ್ರತಿಭಟನೆ ಮಾಡ್ತಿರೋ ವಿಚಾರ? ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ, ಈಗ ತಾನೇ ಕೆಲವೇ ದಿನಗಳು ಕಳಿತು ಲೋಕಸಭೆ ಚುನಾವಣೆ ಮುಗಿದು ಇನ್ನೂ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಈ ಗ್ರಾಮದಲ್ಲಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಲ್ಲದೆ ಉಲ್ಲಂಘನೆ ಮಾಡಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ರಾಜಕಾರಣಿಗಳನ್ನು ಕರೆಸಿ ಇವರು ಕಾರ್ಯಕ್ರಮ ಮಾಡಿದ್ದಾರೆ. ಇದು ಮೊದಲನೇದು. ಆ ನಂತರ ಏನು ಯಾರು ಧರ್ಮನಾಯಕ್ ಅವ್ರಿಗೆ ಸೇರಿರ್ತಕ್ಕಂಥ 10 ಎಕರೆ 13 ಗುಂಟೆ ಜಮೀನು ಅವ್ರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನು ಇರ್ತದೆ ಹೊಸಳ್ಳಿ ಗ್ರಾಮದಲ್ಲಿ. ಆ ಜಮೀನು ಸರ್ವೆ ನಂಬರ್ ಬಂದ್ಬಿಟ್ಟು 77/*1 ಅಂತ ಹೇಳಿ ಅದರಲ್ಲಿ ಇವರಿಗೆ ಸರ್ಕಾರದಿಂದ 10 ಎಕರೆ 13 ಗುಂಟೆ ಸರ್ಕಾರದಿಂದ ಜಮೀನು ಮಂಜೂರಾಗುತ್ತೆ. ಆ ಸಂಪೂರ್ಣ 10 ಎಕರೆ 13 ಗುಂಟೆ ಜಮೀನನ್ನು ಕೂಡ ಏನು ಹೊಸಳ್ಳಿಯ ನಿವಾಸಿಗಳು ಯಾರ್ಯಾರು ಅಕ್ವೇಷನ್ ಮಾಡ್ಕೊಂಡಿದ್ದಾರೋ ಈ ಪೂರ್ತಿ ಸರೌಂಡಿಂಗ್ ಪೂರ್ತಿ 1 ಅಡಿನೂ ಕೂಡ ಅವ್ರಿಗೆ ಜಾಗ ಬಿಡದೇನೆ ಅಕ್ವೇಷನ್ ಮಾಡ್ತಾರೆ. ಅಕ್ವೇರ್ ಮಾಡಿದ ನಂತರ ಇವರು ಸಂಬಂಧಪಟ್ಟ ನ್ಯಾಯಾಲಯಗಳಿಗೆ ಹೋದ್ಮೇಲೆ ಹೈಕೋರ್ಟಲ್ಲಿ ಇದಕ್ಕೆ ತಡೆಯಾಜ್ಞೆ ಕೂಡ ಸಿಗ್ತದೆ. ತಡೆಯಾಜ್ಞೆ ಸಿಕ್ಕ ನಂತರ ಹೈಕೋರ್ಟಲ್ಲಿ ಡೈರೆಕ್ಷನ್ ಕೊಡುತ್ತೆ ಹೈಕೋರ್ಟ್ ಏನಂತೇಳಿ, ಇದು ಮಾಡ್ತಿರ್ತಕ್ಕಂಥದ್ದು ಕಾನೂನು ಬಾಹಿರ ಅನಧಿಕೃತ ಕಟ್ಟಡ ನಿರ್ಮಾಣ, ಇದು ಕಾನೂನು ಬಾಹಿರವಾಗಿರೋದ್ರಿಂದ ಇದನ್ನು ಇಲ್ಲೇ ತಡೆ ಹಿಡೀರಿ, ಯಾವುದೇ ಚಟುವಟಿಕೆಗಳು ನಡೆದಂತೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ತಡೆಯಾಜ್ಞೆ ಆದೇಶವನ್ನು ಮಾಡ್ತದೆ. ಈ ನಡುವೆಯೂ ಕೂಡ ಬೇರೊಂದು ಯಾವುದೋ ಸರ್ವೆ ನಂಬರ್ ಜಾಗ ಬೇರೆ ಒಂದು ದಾಖಲಾತಿಗಳನ್ನು ಇವರು ಸರ್ಕಾರಕ್ಕೆ ನೀಡಿ ಸರ್ಕಾರಕ್ಕೆ ಮೋಸ ಮಾಡಿ ಇದರಲ್ಲಿ ಸಂಸದರ ಅನುದಾನ ಮತ್ತು ಶಾಸಕರ ಅನುದಾನ, ಸಂಸದರಿಂದ 50 ಲಕ್ಷ ಅಂತೆ ಮತ್ತು ಶಾಸಕರಿಂದ 20 ಲಕ್ಷ ಅನುದಾನವನ್ನು ಕೂಡ ಈ ಒಂದು ಸಭಾಭವನಕ್ಕೆ ವಿನಿಯೋಗ ಆಗಿದೆ. ದಾಖಲಾತಿ ಇಲ್ಲದೆ ಇದ್ರೂ ಕೂಡ ಸರ್ಕಾರದ ಹಣನ ಇವರು ಯಾವ ರೀತಿ ಕ್ಲೇಮ್ ಮಾಡಿದ್ರು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಇವರು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಯಾವುದಕ್ಕೂ ಕ್ಯಾರೆ ಅನ್ನದೇನೆ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಯಾವುದಕ್ಕೂ ಇವರು ಅಲ್ಲಗಳೆಯದೆ ಇವತ್ತು ಅನಧಿಕೃತವಾಗಿ ದಲಿತರ ಭೂಮಿಯನ್ನು ವಶಪಡಿಸ್ಕೊಂಡು ದಲಿತರ ಭೂಮಿಯನ್ನು ಕಿತ್ಕೊಂಡು ದಲಿತರನ್ನ ಭೂಮಿಯಿಂದ ಒಕ್ಕಲೆಬ್ಸುವಂಥ ಕೆಲಸ ಏನು ಮಾಡಿದ್ದಾರೆ ಈ ಗ್ರಾಮಸ್ಥರು, ಅವರುಗಳ ಮೇಲೆ ಬಸವೇಶ್ವರ ಸೇವಾ ಸಮಿತಿ ಅಂತೇಳಿ ಒಂದು ಟ್ರಸ್ಟನ್ನು ಇಟ್ಕೊಂಡು ಆ ಟ್ರಸ್ಟನ್ನು ಬಿಂಬಿಸ್ಕೊಂಡು ಇವತ್ತು ಯಾವುದೇ ದಾಖಲಾತಿಗಳಿಲ್ಲದೆ ಹಣ ದುರ್ಬಳಕೆಯಾಗಿದೆ. ಕೇಂದ್ರ ಸರ್ಕಾರದ ಹಣ ಮತ್ತು ರಾಜ್ಯ ಸರ್ಕಾರದ ಹಣ ದುರ್ಬಳಕೆಯಾಗಿದೆ. ಮತ್ತು ದಲಿತ ಕುಟುಂಬ ಏನು ಮಹೇಶ್ವರ ನಾಯ್ಕ್ ಮತ್ತು ಯಾರು ಚಂದ್ರನಾಯ್ಕ್ ಆ್ಯಂಡ್ ಅದರ್ಸ್ ಅವರ ತಂದೆ ಧರ್ಮನಾಯಕರಿಗೆ ಅವರಿಗೆ ಸೇರಿರ್ತಕ್ಕಂಥ ಜಮೀನನ್ನು ಈ ಎಲ್ಲ ಜನಗಳು ಹೊಸಳ್ಳಿಯ ಗ್ರಾಮಸ್ಥರು ಏನು ಈ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಯಾವುದೋ ಒಂದು ನೆಪ ಮಾತ್ರಕ್ಕೆ ಒಂದು ಸಮಿತಿಯನ್ನು ಕಟ್ಟಿಕೊಂಡು ಒಂದು ಸಂಘವನ್ನು ಕಟ್ಟಿಕೊಂಡು ಆ ಹೆಸರಿನಲ್ಲಿ ಸರ್ಕಾರದ ದುಡ್ಡುಗಳನ್ನು ಪೋಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಈ 10 ಎಕರೆ 13 ಗುಂಟೆ ಯಾವುದೇ ರೀತಿಯ ಕ್ರಯ ಆಗಿಲ್ಲ, ಆ ಕುಟುಂಬದವರಿಂದ ದಾನಪತ್ರ ಆಗಿಲ್ಲ, ಇನ್ನೂ ಕೂಡ ಇವತ್ತಿನವರೆಗೂ ಆ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಜಂಟಿ ಖಾತೆಯಾಗಿ ಜಮೀನು ಇವತ್ತು ಕೂಡ ಖಾತೆ ಓಡ್ತಾ ಇದೆ. ಇದಿಷ್ಟೆಲ್ಲ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಆ ಕುಟುಂಬದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಅಂತಕ್ಕಂಥದ್ದು ಈಗಲೂ ಕೂಡ ದಲಿತರ ಶೋಷಣೆ ನಡೀತಾ ಇದೆ ಅಂತಕ್ಕಂಥದ್ದು ಈ ಒಂದು ಹೋರಾಟದ ಮುಖೇನ ನಾವು ತಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಯಾಕೆ ಅಂತಂದರೆ ಇಷ್ಟು ಹೋರಾಟ ಮಾಡಿ ಇಷ್ಟು ಅವರಿಗೆ ಕಡಿವಾಣ ಹಾಕಿದ್ರೂ ಕೂಡ ಯಾವುದಕ್ಕೂ ಜಗ್ಗದೆ ಮೀನಾಮೇಷ ಅವರನ್ನು ಒಳಗಡೆ ಪ್ರವೇಶ ಏನು ಭವನದ ಒಳಗಡೆ ದಲಿತರಿಗೆ ಪ್ರವೇಶ ಕೊಟ್ಟಿಲ್ಲ, ಪ್ರವೇಶ ನಿರ್ಬಂಧ ಹೇರಿದ್ದಾರೆ. ಇದು ಎಲ್ಲೋ ಒಂದು ಕಡೆ ದಲಿತರನ್ನ ಅಸ್ಪೃಶ್ಯತೆಯಲ್ಲಿ ನೋಡ್ತಕ್ಕಂಥ ಒಂದು ನಿಯಮ ಅಂತ ಕಾಣ್ತಾ ಇದೆ. ಈ ಕಾಲದಲ್ಲೂ ಕೂಡ ಇವರು ದಲಿತರನ್ನ ಹೊರಗಿಡ್ತಾ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ 1989 ಆ್ಯಕ್ಟನ್ನು ಇವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದೆ ಅಂತಕ್ಕಂಥದ್ದು ಕಂಡು ಬರ್ತದೆ. ನಿಮ್ಮ ಹೆಸರು? ಆರ್ ರವಿನಾಯಕ್ ಅಂತ ಹೇಳಿ, ನಾನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷನಾಗಿ
ಕೆಲಸ ಮಾಡ್ತಾ ಇದ್ದೀವಿ. ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುತ್ತೆ? ಇದು ನಾಗತಿ ಬೆಳಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ. ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಕೇಳಿದ್ರೆ ನಿಮ್ಮ ಜಮೀನಿಗೂ ನಮಗೆ ಸಂಬಂಧ ಇಲ್ಲ ಅಂತೇಳಿ ಹೇಳಿ ಕಳಿಸ್ತಾರೆ. ಇದಕ್ಕೆ ಯಾವುದೇ ರೀತಿಯ ಪಂಚಾಯತಿಯಿಂದ ಯಾವ ವ್ಯಾಪ್ತಿಗೆ ಒಳಪಡ್ತದೋ ಆ ಪಂಚಾಯತಿಯಿಂದ ಇವರು ಯಾವುದೇ ಪರವಾನಗಿಯನ್ನು ಬಿಲ್ಡಿಂಗ್ ಕಟ್ಟಲಿಕ್ಕೆ ಯಾವುದೇ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಆಗಲಿ ಮತ್ತೊಂದಾಗಲಿ ಅಧಿಕೃತ ದಾಖಲೆಗಳು ಇಲ್ಲದೇ ಇರೋದ್ರಿಂದ ಇವರಿಗೆ ಯಾವುದೇ ಕೂಡ ಪರವಾನಗಿಯನ್ನು ಕೂಡ ನೀಡಿರೋದಿಲ್ಲ. ಇದನ್ನು ಯಾಕೆ ಅಧಿಕಾರಿಗಳು ಕುಮ್ಮಕ್ಕು ಕೊಡ್ತಾ ಇದ್ದಾರೆ? ಇದನ್ನು ಅವರು ಖಂಡಿಸಬೇಕು. ಅವರು ಕಾನೂನು ಪಾಲನೆ ಮಾಡಬೇಕು. ಅಧಿಕಾರಿಗಳಿಂದಲೇ ಇಲ್ಲೆಲ್ಲೋ ಒಂದು ಕಡೆ ಕಾನೂನು ದುರ್ಬಳಕೆ ಆಗ್ತಾ ಇದೆ. 1964 ಆ್ಯಕ್ಟ್ ಅನ್ನು ಕೂಡ ಇಲ್ಲಿ ವೈಲೇಷನ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಒಟ್ಟಾರೆ ಹೇಳಿದ್ರೆ ನಿಮ್ಮ ಈಗ ಮುಂದಿನ ನಡೆ ಏನು ಅಂತ ಹೇಳಿದ್ರೆ? ಮುಂದಿನ ನಡೆ ಅಕಾರ್ಡಿಂಗ್ ಟು ಹೈಕೋರ್ಟ್ ಏನು ಡೈರೆಕ್ಷನ್ ಕೊಟ್ಟಿದೆ, ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇಲ್ಲಿ ಯಾವುದೇ ಚಟುವಟಿಕೆ ಕಾರ್ಯಪ್ರವೃತ್ತರು ಆಗಬಾರ್ದು. ಅವರು ಯಾರು ಬಸವೇಶ್ವರ ಸೇವಾ ಸಮಿತಿ ಅಂತ ಹೇಳಿ ಬಿಂಬಿಸ್ಕೊಂಡು ಬಂದಿರತಕ್ಕಂಥ ಸಮಿತಿಯವರು ಈ ನ್ಯಾಯಾಲಯದ ಆದೇಶದನ್ನು ಪಾಲನೆ ಮಾಡಬೇಕು. ಇಲ್ಲಿ ಯಾವುದೇ ಕಾರ್ಯಚಟುವಟಿಕೆಯನ್ನು ನಡೆಸ್ಕೂಡುದು, ಯಾವುದೂ ಕೂಡ ಕಾರ್ಯಪ್ರವೃತ್ತರು ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ವಾದ. ಅದಲ್ಲದೆ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದ್ದಾರೆ. ಸದರಿಯವರ ಮೇಲೆ ಕೇಸ್ಗಳನ್ನ ದಾಖಲು ಮಾಡಬೇಕು, ದೂರುಗಳನ್ನು ದಾಖಲು ಮಾಡಿ ಅವರು ನ್ಯಾಯಾಂಗ ಬಂಧನಕ್ಕೆ ಒಳಪಡಬೇಕು. ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ ವಿಚಾರವಾಗಿ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸಲೇಬೇಕು ಅಂತ ಹೇಳಿ ನಾವು ಒತ್ತಾಯಿಸಿ ಖಂಡಿಸಿ ಇದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.